ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಡಾಬಾ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ನೀವು ಮರಿದಾನೆ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ, ಸಿಂಪಲ್ಲಾಗಿದೆ, ಮಾಡ್ಕೋಬೋದು ಎಲ್ಲರೂ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ. ಫ್ರೆಂಡ್ಸ್ ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಚಿಕನ್ ಬಿರಿಯಾನಿ ಮಾಡೋದು ನೋಡ್ಕೊಳ್ಳೋಣ. ಇವಾಗ ನಾನು ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಆಲ್ರೆಡಿ ಬಿಸಿಯಾಗಿತ್ತು. ಅದಕ್ಕೆ ನಾನು 6 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು 2 ಗ್ಲಾಸ್ ನಾನು ಅಕ್ಕಿ ಹಾಕ್ತೀನಿ, ಅದಕ್ಕೋಸ್ಕರ 6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು 2-3 ನಾನು ಚಕ್ಕೆ ಹಾಕಿದ್ದೀನಿ, ಚಿಕ್ಕ ಪೀಸ್. ಅದು ದೊಡ್ಡದಾದರೆ 2 ಪೀಸ್ ತಾಳಿ 3 ಲವಂಗ ಹಾಕಿದ್ದೀನಿ. ಇವಾಗ ಒಂದು 3 ಮರಾಠಿ ಮೊಗ್ಗು ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಇದ್ದರೆ ಹಾಕ್ಕೊಳ್ಳಿ, ನಾನು ಹಾಕಿಲ್ಲ ನಾನು ಪಲಾವ್ ಎಲೆ ನೋಡಿ. ಇದಕ್ಕೆ ಇವಾಗ ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ತುಂಬ ಈಸಿ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಕಲಿಯೋರಿಗಂತೂ ತುಂಬ ಈಸಿ ಆಗುತ್ತೆ. ನೀವು ಟ್ರೈ ಮಾಡಿ ಮರಿದಾನೆ ನೋಡಿ. ಅದಕ್ಕೆ ಒಂದು 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಚಿಕ್ಕದಿತ್ತು ಗ್ರೀನ್ ಚಿಲ್ಲಿ. ಬೇಡ ಅಂದರೆ ಸ್ಕಿಪ್ ಮಾಡಿ, ಯಾಕೆಂದರೆ ನಾವು ಅಚ್ಕಾರ ಪುಡಿ ಹಾಕ್ತೀವಿ, ಬಿರಿಯಾನಿ ಮಸಾಲೆನೂ ಹಾಕ್ತೀವಿ. ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಯಲಿಕ್ಕೆ. ತುಂಬ ಈಸಿ ಸಿಂಪಲ್ ಬಿರಿಯಾನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ರುಚಿ ಅಂತೂ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು, ಡಾಬಾಗಳಲ್ಲಿ ಇರುತ್ತಲ್ಲ ಅದೇ ಥರ ಇತ್ತು. ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ, ಸ್ವಲ್ಪ ಹಾಕಿದ್ದೀನಿ ನೋಡಿ. ಇವಾಗ ಇದು ಫ್ರೈ ಆಗ್ತಾಯಿದೆ. ಇವಾಗ ಚಿಕನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಒಂದು ಅರ್ಧ kg ಅಷ್ಟು ಚಿಕನ್ ಹಾಕ್ತಾಯಿದ್ದೀನಿ. ಅರ್ಧ kgಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಚಿಕನ್ನು ನೋಡಿ. ಇನ್ನೊಂದು ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೀನಿ ತಂದೂರಿ ಚಿಕನ್ ಮಾಡಲಿಕ್ಕೆ. ಇನ್ನೊಂದು ಸರಿ ಆ ವಿಡಿಯೋ ಹಾಕ್ತೀನಿ, ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿ ಬಂದಿತ್ತು ತಂದೂರಿ ಚಿಕನ್ ಅದು ನೋಡಿ. ಇವಾಗ ಹಾಕಿದ್ದೀನಿ ಚಿಕನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆನಲ್ಲೇ ಬೆಂದ್ಬಿಡುತ್ತೆ ಅದು ಚಿಕನ್ನು, ಸ್ವಲ್ಪ ಸಾಫ್ಟಲ್ಲ, ಅದು ಬೆಂದ್ಬಿಡುತ್ತೆ ಬೇಗನೆ. ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚಿಕನ್ ಬಿರಿಯಾನಿ ಪೌಡ್ರ್ ಹಾಕ್ತೀನಿ. ಬಿರಿಯಾನಿ ಪೌಡರ್ ಇದು, ಚಿಕನ್ ಬಿರಿಯಾನಿ ಇಲ್ಲ, ಬಿರಿಯಾನಿ ಮಸಾಲ ಇದು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊಳ್ತೀನಿ ನಾನು. ಬಿರಿಯಾನಿ ಮಸಾಲ ಇಲ್ಲ ಅಂದರೆ ನೀವು ಧನಿಯಾ ಪುಡಿ ಹಾಕಿ, ಅದಕ್ಕೇನು ಮಿಕ್ಸ್ ಆಗಿರಬಾರ್ದು. ಧನಿಯಾ ಪುಡಿ ಹಾಕಿ ಚೆನ್ನಾಗಿರುತ್ತೆ, ಅದನ್ನು ಟೇಸ್ಟು. ಖಾರ ಪುಡಿ ಜೊತೆ ಅದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಅದನ್ನು. ಇವಾಗ ನಾನು ಒಂದು ಬಟ್ಲು 4 ಸ್ಪೂನ್ ಇದೆ ಮೊಸರು ಹಾಕಿದ್ದೀನಿ. ಇವಾಗ ಮೊಸರು ಹಾಕಿದರೆ ಚಿಕನ್ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೂ ನೋಡಿ. ಆಯಿತು, ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೋಡಿ. ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕಿದ್ದೀನಿ. ಗರಂ ಮಸಾಲೆ ಪೌಡ್ರ್ ಸ್ಟ್ರಾಂಗ್ ಇದೆ, ನಾನು ಮನೆಯಲ್ಲೇ ಮಾಡಿರೋದು. ಇದ್ರ ವಿಡಿಯೋ ಹಾಕಿದ್ದೀನಿ ನೋಡಿ, ನೀವು ಮಾಡಿ ಇಟ್ಕೊಳ್ಳಿ. ಗರಂ ಮಸಾಲೆ ಪೌಡ್ರು 6 ತಿಂಗಳವರೆಗೂ ಬರುತ್ತೆ ನೋಡಿ. ಚಿಕನ್ ಅರ್ಧ ಬೆಂದಿದೆ ಆಲ್ರೆಡಿ. ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ 3 ಗ್ಲಾಸು. 6 ಗ್ಲಾಸ್ ನೀರು ಹಾಕಬೇಕು. ಇವಾಗ 2 ಗ್ಲಾಸ್ ಹಾಕ್ಬಿಟ್ಟು ನಾನು ಚಿಕನ್ ಬೇಯಲಿಕ್ಕೆ ಬಿಡ್ತೀನಿ, ಇಲ್ಲಾಂದರೆ ತಳ ಇಟ್ಕೊಳ್ಳುತ್ತೆ ಚಿಕನ್ನು, ಅದಕ್ಕೋಸ್ಕರ ನೋಡಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಇದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟಿದೆ. ರುಚಿಗೆ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಡಾಬಾ ಸ್ಟೈಲಲ್ಲೇ ಇರುತ್ತೆ ನೋಡಿ. ಇವಾಗ ಬೇಯೋದಕ್ಕೆ ಬಿಡೋಣ. ಇವಾಗ ಚಿಕನಿಗೆ ಉಪ್ಪೆಲ್ಲ ಇಟ್ಕೊಳ್ಳುತ್ತೆ, ಆಲ್ರೆಡಿ ಹಿಡ್ದಿದೆ. ಸ್ವಲ್ಪ ಬೇಯಲಿ, ಸಾಫ್ಟ್ ಆಗಲಿ ಅಂತ ಚಿಕನ್ ಅಷ್ಟೇ ನೋಡಿ. ರೆಡಿ ಆಯಿತು, ಬಿಟ್ಟಿದ್ದೆ. ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು ಒಂದು 3 ಗ್ಲಾಸು. ಹಾಕ್ಬೇಕಾದ್ರೆ ಮಾತ್ರ ತೊಳೆದ್ಬಿಟ್ಟು ಹಾಕಿ ಅಕ್ಕಿನ, ಇಲ್ಲಾಂದರೆ ಜಾಸ್ತಿ ಟೈಮ್ ನೆನೆಸಿದ್ರೆ ಮೆತ್ತಗಾಗುತ್ತೆ ಅದು ಬಿರಿಯಾನಿ ನೋಡಿ. ಅಕ್ಕಿ ಎಲ್ಲ ಹಾಕಿದ್ದೀನಿ. ಇವಾಗ ನಾನು 1 ನಿಂಬೆ ರಸ ತೆಗೆದಿಟ್ಕೊಂಡಿದ್ದೆ,
ನಾನು ಟೊಮೊಟೊ ಹಾಕ್ತಾಯಿಲ್ಲ ಇದಕ್ಕೆ. ಟೊಮೊಟೊ ಹಾಕಿದರೆ ಟೊಮೊಟೊ ಪಲಾವ್ ಥರ ಆಗುತ್ತೆ, ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಬಿರಿಯಾನಿ ಎಸೆನ್ಸ್ ಇತ್ತು, ನಾನು ಬಿರಿಯಾನಿ ಎಸೆನ್ಸ್ ಹಾಕ್ತಾಯಿದ್ದೀನಿ. ಡಾಬಾಗಳಲ್ಲೆಲ್ಲ ಇದೇ ಹಾಕೋದು, ರೆಸ್ಟೋರೆಂಟಲ್ಲೆಲ್ಲ. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಟೇಸ್ಟಿಗೋಸ್ಕರ ಅಷ್ಟೇ. ರುಚಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ನೀವು ಮರಿದನೇ ಮಾಡ್ಕೊಳ್ಳಿ. ನೋಡಿ, ಖಾರ ಬೇಕು ಅನ್ನಿಸ್ತು, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಚ್ಕಾರ ಪುಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ಮೇಲೆ. ನೋಡಿ, ಆ ಥರ ಕುದೀತಾ ಇದೆ ಎಲ್ಲ. ಇವಾಗ ಮುಚ್ಚಿಬಿಡೋಣ, 2 ವಿಷಲ್ ಹಾಕ್ಸೋಣ ಇದಕ್ಕೆ. 2 ವಿಷಲ್ ಸಾಕಾಗುತ್ತೆ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತವ. ಈಗ 2 ವಿಷಲ್ ಹಾಕಿಸ್ತೀನಿ ನಾನು ಇವಾಗ. ನೋಡಿ, ಅದಾಗಷ್ಟರೊಳಗೆ ನಾನು ರಾಯ್ತ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಆಯಿತು, 2 ವಿಷಲ್ ಆಗಿದೆ. ನೋಡಿ, ಕುಕ್ಕರ್ ಓಪನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಾಬಾ ಸ್ಟೈಲ್ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮರಿದನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನಾರ್ಮಲ್ ರೈಸೇ ಹಾಕಿದ್ದೆ ನಾನು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಲೆಗ್ ಪೀಸ್ ಇದು ನಾನು ತಂದೂರಿ ಮಾಡಿದ್ದೆ, ತಂದೂರಿ ಚಿಕನ್ ಮಾಡಿದ್ದೆ ಒಂದು ಅರ್ಧ kg ಅಷ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಸೈಡ್ ಡಿಶ್ಶಿಗೆಲ್ಲ ಇಟ್ಟಿದ್ದೀನಿ. ಮೊಸರು ರಾಯ್ತ ಇಟ್ಟಿದ್ದೀನಿ, ಮೊಸರು ಗೊಜ್ಜು. ನೋಡಿ, ಸೌತೆಕಾಯಿ ಇಟ್ಟಿದ್ದೀನಿ, ಕ್ಯಾರೆಟು, ಮೂಲಂಗಿ, ಈರುಳ್ಳಿ, ನಿಂಬೆಹಣ್ಣು ಎಲ್ಲ ಇಟ್ಟಿದ್ದೀನಿ. ತಂದೂರಿ ಚಿಕನ್ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಮರಿದನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲ್ ಬಿರಿಯಾನಿ ತುಂಬ ರುಚಿಯಾಗಿತ್ತು.